ಮಂಡ್ಯದ ವಿಸಿ ಫಾರಂನ 1 ಎಕರೆ ಜಾಗದಲ್ಲಿ ಖೇಲೋ ಇಂಡಿಯಾ ಕ್ರೀಡಾಂಗಣ ನಿರ್ಮಾಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರು ಕಾರ್ಯಕ್ರಮಕ್ಕೆ ಉದ್ಯುಕ್ತವಾಗಿ ಚಾಲನೆ ನೀಡಿದರು. ವೇದಿಕೆ ಆಗಮನಕ್ಕೂ ಮುನ್ನ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಕೇಂದ್ರ ಸಚಿವರು. 14 ಕೋಟಿ ವೆಚ್ಚದ ಖೇಲೋ ಇಂಡಿಯಾ ಕಾರ್ಯಕ್ರಮಕ್ಕೆ ಕ್ರೀಡಾಂಗಣದಲ್ಲಿ ಚಾಲನೆ ನೀಡಲಾಯಿತು. ಆದಿಚುಂಚನಗಿರಿ ಶ್ರೀ ನಿರ್ಮಲಾನಂದ ಸ್ವಾಮೀಜಿ, ಮಾಜಿ ಸಚಿವರಾದ ಸಿ ಪುಟ್ಟರಾಜು, ಡಿ.ಸಿ. ತಮ್ಮಣ್ಣ, ಶಾಸಕ ಎಚ್ ಟಿ ಮಂಜು ಹಾಗೂ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್, ರಾಮಚಂದ್ರ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸ್ವಲ್ಪ ಹಿಂದೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವರಾದ ಸಿ ಪುಟ್ಟರಾಜು, ಕುಮಾರಸ್ವಾಮಿ ಅವರ ವಿಶೇಷ ಕಾರ್ಯಕ್ರಮ ಮಾಡಿದ್ದಾರೆ. 2 ಬಾರಿ ಸಿಎಂ ಆಗಿ ಮಂಡ್ಯ ಜಿಲ್ಲೆಗೆ ಕೊಡುಗೆ ನೀಡಿರುವುದನ್ನು ಜನ ಮರೆಯಲ್ಲ ಅಂತ ಹೇಳಿದರು. ವಿಸಿ ಫಾರಂ ರೈತರ ಬೆನ್ನೆಲುಬು. ಕೇಂದ್ರ ಸಚಿವರು ಕ್ರೀಡಾಂಗಣ ಶಂಕುಸ್ಥಾಪನೆ ಮಾಡಿದ್ದಾರೆ. ಯುಗಾದಿ ಹಿನ್ನೆಲೆಗೆ ಹೋಳಿಗೆ ಊಟ ಇದೆ, ಎಲ್ಲರೂ ಊಟ ಮಾಡಬೇಕು ಅಂತ ಹೇಳಿದರು. ಕುಮಾರಣ್ಣ ಅವರು ಬಹಳ ದಿವಸಗಳಿಂದ ನಿಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮ ರೂಪಿಸ್ಕೊಂಡಿದ್ರು. ಇವತ್ತು ಅದು ಒದಗಿ ಬಂದಿದೆ. ಇವತ್ತು ಮಂಡ್ಯ ಜಿಲ್ಲೆಗೆ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಂತ ಕೊಡುಗೆಗಳನ್ನು ನಮ್ಮ ಜನಸಾಮಾನ್ಯರು ಯಾವತ್ತೂ ಮರೆತಿಲ್ಲ ಅನ್ನೋದಕ್ಕೆ ಸಾಕ್ಷಿ ತಾವೆಲ್ಲರೂ ಇಲ್ಲಿ ಬಂದು ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಸಾಬೀತಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ವಿಸಿ ಫಾರಂ ನಮ್ಮ ರೈತರ ಬೆನ್ನೆಲುಬು. ಒಂದು ರಿಸರ್ಚ್ ಸೆಂಟರ್ನಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಹಲವಾರು ಬಾರಿ ಈ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲೂ ಇಲ್ಲಿಗೆ ಯಾವ್ಯಾವ ಪೂರಕವಾದಂತಹ ಕಾರ್ಯಕ್ರಮಗಳು ಬೇಕು ಅದನ್ನು ಒದಗಿಸ್ಕೊಟ್ಟಂತಹ ಸಂದರ್ಭವನ್ನು ನಾನೆಂದಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ನಮ್ಮ ಯೂನಿಯನ್ ಮಿನಿಸ್ಟರ್ ಆದಂಥ ಡಾಕ್ಟರ್ ಮನ್ಸುಖ್ ಮಾಂಡವೀಯವರನ್ನ ಕರೆಸಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಇಷ್ಟು ಯಶಸ್ವಿಯಾಗಿ ನಡೀಲಿಕ್ಕೆ ಕುಮಾರಣ್ಣ ಅವರು ಇವತ್ತು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ತಾವೆಲ್ಲರೂ ಇನ್ನೊಂದು ವಿಶೇಷತೆ, ನಮ್ಮ ಮುಂದಿನ ಹೊಸ ವರ್ಷ ಇನ್ನು 2-3 ದಿನದಲ್ಲಿ ನಮಗೆ ಪ್ರಾರಂಭ ಆಗುತ್ತೆ. ಬಂದಂತ ಎಲ್ಲ ಕುಮಾರಣ್ಣವರ ಅಭಿಮಾನಿಗಳಿಗೆ ಹೋಳಿಗೆ ಊಟವನ್ನ ಮಾಡಿಸಿ ಎಲ್ರಿಗೂ ಒಂದು ಸಿಹಿಯನ್ನ ಉಣಿಸಿ ಕಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಕ್ರೀಡಾ ಸಚಿವರಾದ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರು, ಮಂಡ್ಯದ ಜನರಿಗೆ ನಮಸ್ಕಾರ, ಕನ್ನಡದಲ್ಲಿ ಮಂಡ್ಯ ಜನತೆಗೆ ನಮಸ್ಕಾರ ಅಂತೇಳಿ ಮಾತು ಆರಂಭಿಸಿದರು. ನರೇಂದ್ರ ಮೋದಿ ಅವರು ದೊಡ್ಡ ಮಾಡರ್ನ್ ಕ್ರೀಡಾಂಗಣ ಕೊಟ್ಟಿದ್ದಾರೆ. ಖೇಲೋ ಇಂಡಿಯಾ ಯೋಜನೆಯಡಿ 14 ಕೋಟಿ ವೆಚ್ಚದಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗಿದೆ. ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ದೊಡ್ಡ ಕ್ರೀಡಾಂಗಣ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಸ್ಟ್ರಾಂಗ್ ಲೀಡರು, ದೊಡ್ಡ ದೇವೇಗೌಡರು ಮಂಡ್ಯ ಜಿಲ್ಲೆಯ ರೈತರ ಮಗ ಅಂತ ಅವರು ಹೇಳಿದರು. ಮಂಡ್ಯದ ಜನರಿಗೆ ನಮಸ್ಕಾರ. I pray that the blessing of Melkote and Adi Chunchunagiri always remain with the people of Mandya. Respected dignitaries on the dais, Param Pujaniya Jagat Guru, Sri Dr. Nirmal Anand Ananta Mahaswami ji, our esteemed colleague
and our NDA leader and Union Minister, Sri H.D. Kumar Swamiji, all sitting on dais, public representatives, distinguished guests, my dear young friends, athletes, farmers, and media and wonderful people of Mandya. It is a great pleasure for me to be here today among so many talented young athletes. Whenever I stand in the middle of young sports persons, I feel a special kind of energy. It is the energy of dreams, discipline, and determinations for Viksit Bharat. Today's program is going to write a new chapter in the sporting history of this place. Today, under the leadership of Honorable Prime Minister Shri Narendra Modi ji, and through the Khelo India scheme, we are laying the foundation stone of a modern multi-purpose indoor sports hall. The government of India has sanctioned. ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿ, ಕ್ರೀಡೆ ಸಚಿವರಾದ ಮನ್ಸುಖ್ ಮಾಂಡವಿಯಾ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ. ನನ್ನ ಮನವಿಗೆ ಸ್ಪಂದಿಸಿ ಮಂಡ್ಯ ಜಿಲ್ಲೆಗೆ ಖೇಲೋ ಇಂಡಿಯಾ ಯೋಜನೆಯಡಿ ಸ್ಟೇಡಿಯಂ ನೀಡಿದ್ದಾರೆ. ಗುಜರಾತ್ನ ಪಟೇಲ್ ಸಮುದಾಯ, ಕರ್ನಾಟಕದ ಒಕ್ಕಲಿಗ ಸಮಾಜದ ಇಬ್ಬರೂ ಒಂದೇ ಎಂಬ ಭಾವನೆಯನ್ನು ಮನ್ಸುಖ್ ಮಾಂಡವಿಯಾ ವ್ಯಕ್ತಪಡಿಸಿದರು. TVS, ಇನ್ಫೋಸಿಸ್, ಹಿಂದೂಜಾ, HMT ಸೇರಿದಂತೆ ಹಲವಾರು ಕಂಪನಿಗಳು CSR ಅನುದಾನ ನೀಡಿದ್ದಾರೆ. 380ಕ್ಕೂ ಹೆಚ್ಚು ವಿಕಲಚೇತನ ಫಲಾನುಭವಿಗಳಿಗೆ EV ಸ್ಕೂಟರ್ ನೀಡಲು ಸಹಾಯವಾಗಿದೆ. ಮಂಡ್ಯದ 600 ಶಾಲೆಗಳಿಗೆ ಕಂಪ್ಯೂಟರ್ ನೀಡಲು ಇನ್ಫೋಸಿಸ್ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದರು. ಇಡೀ ದೇಶದಲ್ಲಿ ಯುವಜನರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮನ್ಸುಖ್ ಮಾಂಡವಿಯಾ ಮಾಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಸೂಚನೆಯಂತೆ ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ದಾರೆ. ನಿರೀಕ್ಷೆಗೆ ತಕ್ಕಂತೆ ನಾನು ಕೆಲಸ ಮಾಡ್ತಿಲ್ಲ ಎಂಬ ಬೇಜಾರು ಕೆಲ ಜನರಿಗಿದೆ. CSR ಅನುದಾನದಡಿ 96 ಕೋಟಿ ಶಾಲೆಗಳ ನವೀಕರಣಕ್ಕೆ ನೀಡಲಾಗಿದೆ. ನಿಮ್ಮೆಲ್ಲರ ನಿರೀಕ್ಷೆ ಮುಸುಗೊಳಿಸದೆ ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಲಾಗಿದೆ. ನನ್ನ ಇಲಾಖೆಯಿಂದಲೇ ARAI ಘಟಕ ಸ್ಥಾಪನೆ ಮಾಡ್ತೇವೆ. ಮಂಡ್ಯ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳ ಯುವಜನರಿಗೆ ಉದ್ಯೋಗ ಸಿಗಲಿದೆ ಅಂತ ಅವರು ಹೇಳಿದರು. ನಾನು ಮತ ಕೇಳಲು ಬರದೇ ಇದ್ದರೂ ಕೂಡ ಅತಿ ಹೆಚ್ಚು ಅಂತರದಲ್ಲಿ ಗೆಲ್ಲಿಸಿದ ನಿಮ್ಮೆಲ್ಲರ ಋಣ ತೀರಿಸುವ ಜವಾಬ್ದಾರಿ ನನ್ನ ಮೇಲಿದೆ. ಕೈಗಾರಿಕಾ ಅಭಿವೃದ್ಧಿಗೆ ಮಂಡ್ಯದಲ್ಲಿ ಜಾಗದ ಅವಶ್ಯಕತೆ ಇದೆ. ಕೈಗಾರಿಕೆಗೆ 100 ಎಕರೆ ಕೊಡುವುದಾಗಿ ಬಜೆಟ್ ಪುಸ್ತಕದಲ್ಲಿ ಘೋಷಣೆ ಮಾಡಿದ್ದಾರೆ. ನೋಡೋಣ ಯಾವ ಜಾಗ ಅಭಿವೃದ್ಧಿ ಕೊಡ್ತಾರೆ ಅಂತ. ಅವರು ಗುರುತಿಸುವ ಜಾಗವನ್ನು ಪರಿಶೀಲಿಸಲು ನನ್ನ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದೀನಿ ಅಂತ ಅವರು ಹೇಳಿದರು. ಆದರೆ ನಾನು ಜಿಲ್ಲೆಯ ಜನತೆಯನ್ನು ಮರೆಯವನಲ್ಲ. ಯಾವ ಟೀಕೆ ಟಿಪ್ಪಣಿಗಳಿಗೂ ನಾನು ಉತ್ತರ ಕೊಡಬೇಕಾಗಿಲ್ಲ. ಇವತ್ತು ನಮ್ಮ CSR ಫಂಡ್ ಮುಖಾಂತರ ಸುಮಾರು 97 ಕೋಟಿ ಹಣದ ಈಗಾಗಲೇ ಕಾರ್ಯಕ್ರಮಗಳಿಗೆ ಯೋಜನೆಯನ್ನು ರೂಪಿಸಿದ್ದೇವೆ. ಶಾಲಾ ಕಟ್ಟಡಗಳಿಗೆ, ಐಮಾಸ್ಕ್ ಲೈಟ್ಗಳಿಗೆ, ಅಲ್ಲಿಂದ ಹಲವಾರು ರೀತಿಯ ನಮ್ಮ KV ಶಂಕರೇಗೌಡರು ಕಟ್ಟಂಥ ಹಳೆಯ ಒಂದು ಮಂಡ್ಯ ಸರ್ಕಲ್ನಲ್ಲಿರ್ತಕ್ಕಂಥ ಮದ್ದೂರು ಸಂಜಯ್ ಥಿಯೇಟರ್ ಸರ್ಕಲ್ನಲ್ಲಿರ್ತಕ್ಕಂಥ ಆ ರೈತ ಸಂಘದ ಒಂದು ಭವನ ಏನಿದೆ ಅದನ್ನು ಸುಮಾರು 5 ಕೋಟಿ ವೆಚ್ಚದಲ್ಲಿ ಪುನರ್ ನವೀಕರಣ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಮಂಡ್ಯ ಜಿಲ್ಲೆಗೆ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇನೆ. ಒಂದು ನಿಮ್ಮೆಲ್ಲರಲ್ಲಿ ಇರ್ತಕ್ಕಂಥದ್ದು ಕೈಗಾರಿಕೆ. ಇವತ್ತು ಮುಂದಿನ ಯುಗಾದಿಯನ್ನು ನೀವೇನು ಆಚರಣೆ ಮಾಡ್ತಾ ಇದ್ದೀರಿ, ಪರಮಪೂಜ್ಯ ಸ್ವಾಮೀಜಿಯವರು ವೇದಿಕೆ ಮೇಲೆ ಏನು ಉಪಸ್ಥಿತರಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಒಂದು ನಿರೀಕ್ಷೆ ಕೈಗಾರಿಕೆಗಳು ಬೇಕು ಅಂತಕ್ಕಂಥದ್ದು ಏನಿದೆ ಆ ನಿರೀಕ್ಷೆಯನ್ನು ಹುಸಿಗೊಳಿಸೋದಿಲ್ಲ. ಪ್ರಾಮಾಣಿಕವಾಗಿ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ಅಕ್ಕಪಕ್ಕದ ಜಿಲ್ಲೆಗಳ ಯುವಕರಿಗೂ ಸಹ ಉದ್ಯೋಗಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ನಮ್ಮ ಇಲಾಖೆಯಿಂದಲೇ ನಮ್ಮ ಅಧಿಕಾರಿಗಳನ್ನು ಮನವೊಲಿಸಿ ಇವತ್ತು ಯಾವೊಂದು ಟೆಸ್ಟಿಂಗ್ ಸೆಂಟರ್ ಇದೆ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ, ಅದನ್ನು ಇವತ್ತು ಮಂಡ್ಯ ಜಿಲ್ಲೆಯಲ್ಲೇ ತರಬೇಕು ಅಂತ ಹೇಳಿ
ಈಗೇನು ನಮ್ಮ ಸ್ವಾಮೀಜಿಯವರು ಸ್ಟಾರ್ಟಪ್ಗಳ ಬಗ್ಗೆ ಹೇಳ್ತಾ ಇದ್ರು, ಹಲವಾರು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಸ್ಟಾರ್ಟಪ್ ಕಂಪನಿಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಮುಂದೆ ಏನು ಚರ್ಚೆ ಮಾಡ್ತಾ ಇದ್ದಾರೆ. 200 ಕೋಟಿ 300 ಕೋಟಿ ವೆಚ್ಚದ ಕೈಗಾರಿಕೆಗಳನ್ನು ಆಗ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸುತ್ತಿನ ಮಾತುಕತೆಗಳನ್ನೇನು ಮಾಡಿದ್ದಾರೆ ಸ್ಟಾರ್ಟಪ್ ಕಂಪನಿಗಳು. ಅವರಿಗೆ ಕೆಲವು ಪ್ರಧಾನಮಂತ್ರಿಗಳು ಇವತ್ತೇನು ಈ ದೇಶದ ಸಮಗ್ರ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಈ ಪರಿಸರಕ್ಕೆ ಆಗಿರತಕ್ಕಂಥ ಹಾನಿಯನ್ನು ಸಂಪೂರ್ಣವಾಗಿ 2020ಕ್ಕೆ ನೆಟ್ ಝೀರೋಗೆ ತರಬೇಕು ಅಂತಕ್ಕಂಥದ್ದು ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಅಚಲವಾದಂಥ ತೀರ್ಮಾನ ಏನಿದೆ. ಆ ನಿಟ್ಟಿನಲ್ಲಿ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಗಳು ದೊಡ್ಡ ಮಟ್ಟದಲ್ಲಿ ಆಟೋಮೊಬೈಲ್ ಕಂಪನಿಗಳು ಇವತ್ತು ಮ್ಯಾನುಫ್ಯಾಕ್ಚರ್ಗೆ ಏನೋ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಆ ಟೆಸ್ಟಿಂಗ್ ಸೆಂಟರ್ ಒಂದೇ ಅಲ್ಲ, ಹಲವಾರು ಸ್ಟಾರ್ಟಪ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ, ಆ ತಾಯಿ ಚಾಮುಂಡೇಶ್ವರಿಯ ದಯೆ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಿಮ್ಮ ಆಸೆಯನ್ನು ನಾನು ನೆರವೇರಿಸ್ಕೊಡ್ತೀನಿ. ಯಾವ ಮಾತುಗಳಿಗೆ ತಾವು ಕಿವಿ ಕೊಡಬೇಡಿ. ಇವತ್ತು ಯಾವೊಂದು ARA ಮುಖಾಂತರ ಸ್ಟಾರ್ಟಪ್ ಸೆಂಟರ್ ನಮ್ಮ ಏನೋ ಒಂದು ಇದನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ, ಟೆಸ್ಟಿಂಗ್ ಸೆಂಟ್ರು, ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ. ಏಕೆಂದರೆ ಇಲ್ಲಿ ತಯಾರು ಮಾಡ್ತಕ್ಕಂಥ ವಾಹನಗಳನ್ನು ಪೂನಾಗೆ ತೆಗೆದುಕೊಂಡು ಹೋಗಬೇಕು, ಇಲ್ಲ ಚೆನ್ನೈಗೆ ಹೋಗಬೇಕು. ಇಲ್ಲಿ ಟೆಸ್ಟಿಂಗ್ ಸೆಂಟರ್ ಇಲ್ಲ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ಟೆಸ್ಟಿಂಗ್ ಸೆಂಟರ್ನ ಪ್ರಾರಂಭ ಮಾಡಲೇಬೇಕು ಅಂತ ಹೇಳಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದದಲ್ಲಿ ಇವತ್ತು ಮಂಡ್ಯದಲ್ಲೇ ಆ ಒಂದು ಟೆಸ್ಟಿಂಗ್ ಸೆಂಟರ್ನ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಸುಮಾರು 1,000 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದಲೇ ಮಾಡ್ತಾ ಇದ್ದೇವೆ. ಅದರ ಮುಖಾಂತರ ಹಲವಾರು ಕೈಗಾರಿಕೆಗಳನ್ನು ತರಲಿಕ್ಕೆ ಏನು ಸಾಧ್ಯ ಇದೆ, MSME ಕಂಪನಿಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಅವರಿಗೆ ಪ್ರೋತ್ಸಾಹ ಕೊಟ್ಟು, ನೀವೇನು ದೇವೇಗೌಡರ ಬಗ್ಗೆ ನನ್ನ ಬಗ್ಗೆ ಅಭಿಮಾನ ಇಟ್ಟು ನಾನು ಹಳ್ಳಿಗಳಿಗೆ ಬರದೇ ಇದ್ದರೂ ಅಷ್ಟು ದೊಡ್ಡ ಬಹುಮತದಲ್ಲಿ ಗೆಲ್ಲಿಸಿದ್ದೀರಿ, ನಿಮ್ಮ ಋಣವನ್ನು ತೀರಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಾನು ಹಿಂದೆ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ 200 ಕುಟುಂಬದಲ್ಲಿ ರೈತರ ಆತ್ಮಹತ್ಯೆ ಆದಾಗ ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ನಾಯಕರುಗಳೆಲ್ಲ ಸೇರಿ ನೆರವು ನೀಡಿದ್ದೇವೆ. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗೆ ಶರಣಾಗಬೇಡಿ. ನಾನು ಈ ರಾಜ್ಯದಲ್ಲಿ ಪುನಃ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತಕ್ಕಂಥ ಹೇಳಿದೆ. ಅವತ್ತು ಆಡಳಿತ ನಡೆಸ್ತಕ್ಕಂಥವ್ರು ಹೇಳಿದ್ರು, ಎಲ್ಲಿದೆ ದುಡ್ಡು, ಎಲ್ಲಿಂದ ತರ್ತಾನೆ, ಸುಳ್ಳು ಹೇಳ್ತಾ ಇದ್ದಾನೆ, ದುಡ್ಡು ಎಲ್ಲಿಂದ ತಂದು ಇವನು ಸಾಲ ಮನ್ನಾ ಮಾಡ್ಲಿಕ್ಕೆ ಸಾಧ್ಯ, ಇವನು ಅಧಿಕಾರಕ್ಕೆ ಬರಲ್ಲ, ಏನೋ ಇವ್ರ ಅಪ್ಪನಾಣೆ ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥ ಮಾತು ಹೇಳಿದ್ರು. ನನಗೆ ಸಂಪೂರ್ಣ ಬಹುಮತ ಬರಲಿಲ್ಲ. ಆದರೆ ಅವತ್ತು ಮಂಡ್ಯ ಜಿಲ್ಲೆಯ ಜನ, ಇಲ್ಲೇನು ವೇದಿಕೆ ಮೇಲೆ ಕೂತಿದ್ದಾರೆ ನಮ್ಮ ಸ್ನೇಹಿತರು, ಒಂದೊಂದು ಕ್ಷೇತ್ರದಲ್ಲಿ 40-50 ಸಾವಿರ ಅಂತರದ ಬಹುಮತ ಕೊಟ್ಟು 7 ಜನನ್ನು ನೀವು ಆಯ್ಕೆ ಮಾಡಿ ಕಳಿಸ್ಕೊಟ್ರಿ. ನಿಮ್ಮ ಶಕ್ತಿ ಈ ದೇಶ, ಈ ರಾಜ್ಯದ ಸುಮಾರು 25 ಲಕ್ಷಕ್ಕೂ ಹೆಚ್ಚಿನ ರೈತ ಕುಟುಂಬಗಳಿಗೆ. ಈ ಸಂದರ್ಭದಲ್ಲಿ 380 ವಿಕಲಚೇತನರಿಗೆ TVS ಕಂಪನಿಯ 3 ಚಕ್ರದ EV ಬೈಕ್ಗಳನ್ನು ಮತ್ತು 600 ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆ ಸೇರಿದಂತೆ ವಿವಿಧ ಭಾಗಗಳಿಂದ ಲಕ್ಷಾಂತರ ಮಂದಿ ಜನ ಸೇರಿದರು. ಮಂಡ್ಯ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆ ನೌಕರರು ಕರ್ತವ್ಯ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಕೃಷಿ ಮತ್ತು ಚೆಲುವರಾಯಸ್ವಾಮಿ ಅವರು ತಿಳಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖೆ ನೌಕರರ ಸಂಘ ಬೆಂಗಳೂರು, ಕಂದಾಯ ನೌಕರರ ಸಂಘದ ಭವನ, ಕಟ್ಟಡ ಹಾಗೂ ಜಿಲ್ಲಾ ಕಂದಾಯ ಇಲಾಖೆ ನೌಕರರ ಮತ್ತು ನಿವೃತ್ತ ನೌಕರರ ಗೃಹ ನಿರ್ಮಾಣ ಕಚೇರಿಯನ್ನು ಉದ್ಘಾಟಿಸಿ ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಸಚಿವರು ಉದ್ಘಾಟಿಸಿದರು. ಕಂದಾಯ ನೌಕರರ ಸಂಘದ ನಿವೃತ್ತ ನೌಕರರ ಗೃಹ ನಿರ್ಮಾಣ ಕಟ್ಟಡ ಬೃಹತ್ ಕಟ್ಟಡವಾಗಿ ನಿರ್ಮಾಣವಾಗಿದ್ದು, ಕಂದಾಯ ಇಲಾಖೆ ನೌಕರರ ಸಮಸ್ಯೆಯನ್ನು ಬಗೆಹರಿಸಲು ಬೃಹತ್ ಕಟ್ಟಡದ ನಿರ್ಮಾಣ ಆಗಿದ್ದು, ನೌಕರರು ಇದರ ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು. ಭಾಳ ಒಳ್ಳೆ ಕಟ್ಟಡವನ್ನು ಕಟ್ಟಿದ್ದೀರಾ. ಈಗ ಕೋಆಪರೇಟಿವ್ ಬ್ಯಾಂಕನ್ನು ಪ್ಲಾನ್ ಮಾಡಿದ್ದೀರಾ. ಸೊ ರಿಟೈರ್ಡ್ ಆಫೀಸರ್ಸ್ಗಳು ಭಾಳಷ್ಟು ಜನ ಇದ್ದೀರಾ. ಇಲ್ಲೆಲ್ಲ ಅಂಗಡಿ ಮಳಿಗೆ ಮಾಡಿದ್ದಾರೆ. ನಿಮ್ಮೆಲ್ಲ ಕಂದಾಯ ಇಲಾಖೆ ನೌಕರರು ಕೂತ್ಕೊಳ್ಳೋದು, ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ, ನಿಮ್ಮ ಮಕ್ಕಳದು ಅಥವಾ ರಿಟೈರ್ಡ್ ಆದವ್ರ ಸಮಸ್ಯೆ ಇದ್ದರೆ ಎಲ್ಲ ಬಗೆಹರಿಸಲಿಕ್ಕೆ ಒಂದು ಸ್ಥಳ ಆಗಿದೆ.
ಇವತ್ತು ಈ ನಮ್ಮ ನಿಶ್ಚಲಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅವರ ನಾಯಕತ್ವದಲ್ಲಿ ಈ ಒಂದು ಕಟ್ಟಡವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ತಮ್ಮಣ್ಣವರು ಮಂಜು ಮತ್ತು ಜಯಕುಮಾರು ಎಲ್ಲರೂ ಮಾಡಿದ್ದೀರಾ. ನಮ್ಮ ಅಪಾರ ಜಿಲ್ಲಾಧಿಕಾರಿಗಳಾದಂಥ ಶಿವಾನಂದ ಮೂರ್ತಿಯವರಿದ್ದಾರೆ. ಹಾಗೆ ನಮ್ಮ ಇನ್ನು ವಿಜಯ ಅವರಿದ್ದಾರೆ KR-ಪೇಟೆ, ಮತ್ತು ಶ್ರೀನಿವಾಸರು ಪಾಂಡಪುರ AC ಅವರಿದ್ದಾರೆ. ಹಾಗೆ ರಾಮಕೃಷ್ಣ ಮತ್ತು ಇನ್ನೊಬ್ಬರು ಭಾಳ ದೊಡ್ಡ ಬಣ್ಣದಲ್ಲಿ ಸಹಾಯ ಮಾಡಿದರು ಅಂತೇಳಿ ನಮ್ಮ ಶ್ರೀರಂಗಪಟ್ಟಣದ ಅವ್ರ ಹೆಸರೇನು ರಾಮಕೃಷ್ಣ, ಇನ್ನೊಬ್ಬರು ವೆಂಕಟೇಶ್, ಅವ್ರಿಗೂ ಸಹ ಅಭಿನಂದಿಸಿ. ಮಾಧ್ಯಮ ಸ್ನೇಹಿತರೆಲ್ಲರೂ ಇದ್ದೀರಾ, ಎಲ್ಲ ಸಂಘದಲ್ಲಿದ್ದೀರಾ, ಒಳ್ಳೆಯದಾಗಲಿ, ಶುಭ ಹಾರೈಸ್ತೀನಿ. ನನಗೆ ತುಂಬ 11 ಗಂಟೆ KR-ಪೇಟೆಗೆ ಇರಬೇಕಾಗಿತ್ತು. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಯಾರ್ಯಾರಿಗೆ ಸನ್ಮಾನ ಮಾಡಬೇಕು ಅದೆಲ್ಲವನ್ನು. ಅಪರ ಜಿಲ್ಲಾಧಿಕಾರಿ BC ಶಿವಾನಂದ ಮೂರ್ತಿ ಮಾತನಾಡಿ, ನೌಕರರ ಪರಿಶ್ರಮದಿಂದ ಕಟ್ಟಡ ನಿರ್ಮಾಣವಾಗಿದೆ. ನಿವೃತ್ತಿ ಹೊಂದಿರುವ ನೌಕರರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕಟ್ಟಡ ಮಾಡಲಾಗಿದೆ ಅಂತ ಹೇಳಿದರು. ಭಾಳ ಅಂದರೆ ಈ ಸಂಘದಲ್ಲಿ ಏನು ಈಗ ರಿಟೈರ್ಡ್ ಆಗ್ತಾ ಇದ್ದಾರೆ, ಈಗಿದ್ದಾರೆ, ಅವರೆಲ್ಲರೂ ಕೂಡ ಭಾಳ ಪರಿಶ್ರಮ ಪಟ್ಟು ಮಂಡ್ಯ ಜಿಲ್ಲಾ ಕಂದಾಯ ಘಟಕದಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿ ಈಗ ಎಲ್ಲರೂ ರಿಟೈರ್ಡ್ ಆಗ್ತಾ ಇದ್ದಾರೆ ಮತ್ತು ಎಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲ ಒಂದು ಪರಿಶ್ರಮದ ಫಲದಿಂದ ಅವರು ಕೂಡ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಕಟ್ಟಡದ ಪಕ್ಕದಲ್ಲೇ ಅವರೊಂದು ಭವನ ಮಾಡಿಕೊಂಡು ಅದನ್ನು ನೌಕರಿಗೆ ಸ್ಪಂದಿಸ್ತಕ್ಕಂಥ ಮತ್ತು ಸಾರ್ವಜನಿಕರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಈ ಒಂದು ಭವನ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷ ಏನಿದ್ದಾರೆ ಅವರು ಭಾಳ 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 ಪರಿಶ್ರಮ ಪಟ್ಟು, ಯಾಕೆಂದರೆ ಸರ್ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ, ಅವ್ರಿಗೆ ಹೇಳಿ ಸರ್ ಇವ್ರಿಗೆ ಹೇಳಿ ಅನ್ನೋ ನಿಟ್ಟಿನಲ್ಲಿ ಮತ್ತು ನಮ್ಮ ಎಲ್ಲ ದಾನಿಗಳನ್ನ ಭಾಳಷ್ಟು ದಾನಿಗಳನ್ನ ಹೆಸರನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಭಾಳಷ್ಟು ದಾನಿಗಳು ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಕೂಡ ಅವರನ್ನ ಮನವೊಲಿಸಿ ಅದನ್ನು ಹಣವನ್ನು ಪಡೆದು ಮತ್ತು ಎಲ್ಲ ನೌಕರರಿಂದ ವಂತಿಗೆಯನ್ನು ಪಡೆದು ಇದನ್ನು ಮಾಡಿದ್ದಾರೆ. ಇದು ಮುಂದೆ ನಿವೃತ್ತಿ ಹೊಂದತಕ್ಕಂಥ ಅಲ್ಲಿ ಇರ್ತಕ್ಕಂಥ ಎಲ್ಲ ಕಂದಾಯ ನೌಕರರಿಗೆ ಒಂದು ದಾರಿದೀಪವಾಗಿ ಮತ್ತು ಅವರಿಗೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಕೂಡ ಅದರ ನಿರ್ವಹಿಸ್ತಾ ಇದೆ. ಮುಂದೆ ಕೂಡ ನಿರ್ವಹಿಸೋ ನಿಟ್ಟಿನಲ್ಲಿ ಕ್ರಮ ಆಗ್ತದೆ. ಈಗಾಗಲೇ ಮಾನ್ಯ ಪರಮ ಪೂಜ್ಯ ಸ್ವಾಮೀಜಿಗಳು ನಿಶ್ಚಲಾನಂದ ಸ್ವಾಮೀಜಿಯವರಲ್ಲಿ ಇಲ್ಲಿ ಅಪರ ಜಿಲ್ಲಾಧಿಕಾರಿಗಳಾಗಿದ್ದಂಥ ಉದ್ಘಾಟನೆ ಆಯಿತು. ಅವರು ಸ್ವಾಮೀಜಿ ಆದ ನಂತರ ಅವರಿಂದನೇ ಕಟ್ಟಡ ಕೂಡ ಉದ್ಘಾಟನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಅವರ ಒಂದು ಪರಿಶ್ರಮನೂ ಕೂಡ ಹಿಂದೆ ಅವರು ADC ಅವರಿದ್ದಾಗೂ ಕೂಡ ಅವರು ಕೂಡ ಈ ಸಂಘದ ಕಟ್ಟಡಕ್ಕೆ ಅವರದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಪ್ರಸ್ತುತ ಅವರ ಉದ್ಘಾಟನೆಯೂ ಕೂಡ ಸ್ವಾಮೀಜಿಯಾಗಿ ಅವ್ರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಮನವಿ ಏನೆಂದರೆ, ನೀವೆಲ್ಲರೂ ಕೂಡ ಕಂದಾಯ ಇಲಾಖೆಯ ಒಂದು ಅಭಿವೃದ್ಧಿಗಾಗಿ ಕಂದಾಯ ಸಾರ್ವಜನಿಕರಿಗೆ ಮತ್ತು ಅಧಿಕಾರಿಗಳಿಗೆ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ನೀವು ಇನ್ನೂ ಹೆಚ್ಚಿನ ಪರಿಶ್ರಮ ಪಟ್ಟು ಈ ಒಂದು ಕೊಂಡಿಯನ್ನು ಇದು ಮಾಡ್ತಕ್ಕಂಥದ್ದು ಅವ್ರನ್ನ ಇನ್ನೂ ಹೆಚ್ಚಿನ ಸಾರ್ವಜನಿಕ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಕೆಂಗೇರಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿಶ್ಚಲಾನಂದ ಸ್ವಾಮೀಜಿ ಭಾಗಿಯಾಗಿದ್ದರು. ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್, ಕರ್ನಾಟಕ ರಾಜ್ಯ ಸಹಕಾರಿ ಕಂದಾಯ ಇಲಾಖೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಈ ತಮ್ಮಣ್ಣಗೌಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಾಜ್ಯಾದ್ಯಂತ LPG ಗ್ಯಾಸ್ ಕೊರತೆಯುಂಟಾಗಿದ್ದು, ಈ ವದಂತಿಗಳಿಗೆ ಹರಿದಾಡುತ್ತಿರುವ ಹಿನ್ನೆಲೆಯಲ್ಲಿ ಪಾಂಡವಪುರ ತಹಶೀಲ್ದಾರ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ತಹಶೀಲ್ದಾರ್ ಬಸವರಾಡಪ್ಪ ಗೋಣ ಅವರು ಸ್ಪಷ್ಟನೆಯನ್ನು ನೀಡಿದರು. ತಾಲೂಕಿನಲ್ಲಿ ಒಟ್ಟು 5 ಗ್ಯಾಸ್ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಗ್ಯಾಸ್ ಕೊರತೆ ಉಂಟಾಗಿಲ್ಲ ಅಂತ ಹೇಳಿದರು. ಪಟ್ಟಣದ ಪ್ರಕಾಶ್ HP ಗ್ಯಾಸ್ ಏಜೆನ್ಸಿಯಲ್ಲಿ ಗೃಹ ಬಳಕೆಯ 865 ಹಾಗೂ ವಾಣಿಜ್ಯ ಬಳಕೆಯ 5 ಸಿಲಿಂಡರ್ಗಳು ಲಭ್ಯವಿದ್ದು, ಮೇಲುಕೋಟೆಯ ಯದುಗಿರಿ ಇಂಡೇವ್ ಗ್ರಾಮೀಣ ವಿತರಕರಲ್ಲಿ ಗೃಹ ಬಳಕೆಯ 223 ಹಾಗೂ ವಾಣಿಜ್ಯ ಬಳಕೆಯ 11 ಸಿಲಿಂಡರ್ಗಳು ಬಳಕೆಗೆ ಲಭ್ಯವಿದ್ದು, ಉಳಿದಂತೆ ಪಟ್ಟಣದ ಮಾನಸ ಇಂಡಿಯನ್ ಗ್ಯಾಸ್ ಸೇವೆ, ಬೆಂಡಳಿಯ ಈಶ್ವರ್ ಇಂಡಿಯನ್ ಗ್ಯಾಸ್ ವಿತರಕರು ಮತ್ತು ಶ್ರೀ ಅಂಕಾ HP ಗ್ಯಾಸ್ ಏಜೆನ್ಸಿಗಳಲ್ಲಿ ಸದ್ಯ ದಾಸ್ತಾನು ಲಭ್ಯವಿಲ್ಲದಿದ್ದರೂ ನಿಗದಿತ ಸಮಯಕ್ಕೆ ಬೇಡಿಕೆ ಪಟ್ಟಿಯಂತೆ ಅಗತ್ಯ ಸಿಲಿಂಡರ್ಗಳ ಸರಬರಾಜು ಮಾಡಲಾಗುತ್ತಿದೆ ಅಂತ ಹೇಳಿದರು. ತಾಲೂಕಿನ ಜನತೆ LPG ಗ್ಯಾಸ್ ಕೊರತೆಯ ಬಗ್ಗೆ ಹರಿದಾಡುತ್ತಿರುವ ವದಂತಿಗಳಿಗೆ ಕಿವಿಗೊಡದೆ ಆತಂಕ ಪಡುವ ಅಗತ್ಯವಿಲ್ಲ ಅಂತ ತಹಶೀಲ್ದಾರ್ ಬಸವರಾಡಪ್ಪ ರೋಣದ ಅವರು ವಿವರಣೆಯನ್ನು ನೀಡಿದರು. ಇತ್ತೀಚೆಗೆ ಗಲ್ಫಿನಲ್ಲಿರ್ತಕ್ಕಂಥ ವಾರಣೆಯಲ್ಲಿ ಗ್ಯಾಸ್ ಕೊರತೆ, ಅಡುಗೆ ಅನಿಲದ ಕೊರತೆ ಕಂಡುಬರ್ತಿದೆ ಅಂತೇಳಿ ವದಂತಿಗಳು ಹಬ್ಬಿದ್ದು, ಎಲ್ಲ ಮನೆಗಳಲ್ಲೂ ಒಂದು ಪ್ಯಾನಿಕ್ ಆಗಿರೋ ರೀತಿಯಲ್ಲಿ ತುರ್ತಾಗಿ ಹೆಚ್ಚುವರಿಯಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಬುಕ್ ಮಾಡೋದಕ್ಕೆ ಜನ ಓಡಾಡುವುದು ಕಂಡು ಕೇಳಿ ಬಂದಿದ್ದರಿಂದ ಅಗತ್ಯವಾಗಿ ಈ ಪತ್ರಿಕಾ ಸಭೆಯನ್ನು ಕರೆದಿದೆ. ರಾಜ್ಯಾದ್ಯಂತ LPG ಗ್ಯಾಸಿನ ಬಗ್ಗೆ ಸುಮಾರು ವದಂತಿಗಳು ಹರಡಿವೆ. ಆದರೆ ಪರಿಸ್ಥಿತಿ ಆ ರೀತಿ ಇಲ್ಲ. ನಾವು ಪಾಂಡವಪುರ ತಾಲೂಕಿಗೆ ಅಂತ ಹೇಳಬೇಕಾದರೆ ಇಲ್ಲಿರ್ತಕ್ಕಂಥ 5 ಗ್ಯಾಸ್ ಏಜೆನ್ಸಿಯಲ್ಲಿ ಡೊಮೆಸ್ಟಿಕ್ ಯೂಸ್ ಇರ್ತಕ್ಕಂಥ 14.2 kg ಸಿಲಿಂಡರ್ಗಳಲ್ಲಿ ಆಲ್ಮೋಸ್ಟ್ 1-2
2 ಏಜೆನ್ಸಿಯಲ್ಲಿ ಸಫಿಷಿಯೆಂಟ್ ಕ್ವಾಂಟಿಟಿ ಸ್ಟೋರ್ ಇದ್ದಾವೆ. ಉಳಿದಂತೆ ಕೂಡ ಇನ್ನು 2 ವರ್ಷಗಳು ಬೇಗ ಬರ್ತವೆ. ಅದೇ ರೀತಿ ಚಿಕ್ಕದಾಗಿ 5 kg ಸಪ್ಲೈಗಳು ಕೂಡ 2-3 ಕಡೆ ಇದೆ, 2 ಕಡೆ ಇಲ್ಲ. ಆದರೆ ಕಮರ್ಷಿಯಲ್ ಯೂಸ್ ಇರ್ತಕ್ಕಂಥದ್ದು ಕೆಲವಷ್ಟು ಕಡೆ ಕೊರತೆ ಇದೆ. ಅದನ್ನು ಕೂಡ ಅವರು ಶೀಘ್ರದಲ್ಲಿ ತುಂಬಿಸ್ಕೊಳ್ತೀವಿ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ ಗ್ಯಾಸ್ ಏಜೆನ್ಸಿಯವರು. ಆದ್ದರಿಂದ ಯಾವುದೇ ರೀತಿ ನೀವು ಗಾಬರಿ ಆಗದೆ, ಯಾವುದೇ ರೀತಿ ನೀವು ಗ್ಯಾಸ್ ಸಿಲಿಂಡರ್ಗಳನ್ನು ಹೆಚ್ಚುವರಿಯಾಗಿ ಶೇಖರಿಸಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ನಿಶ್ಚಿತವಾಗಿ ರೆಗ್ಯುಲರಾಗಿ ಯಾವ ರೀತಿ ಬುಕ್ ಮಾಡ್ಕೊತೀರೋ ಅದೇ ರೀತಿ ಗ್ರಾಹಕರು ಸಹಕರಿಸಬೇಕೆಂದು ಕೋರುತ್ತಾ ಈ ಪತ್ರಿಕಾ ಹೇಳಿಕೆ ನೀಡಿದೆ. ನಮ್ಮೆಲ್ಲ ಸಹಕಾರವನ್ನು ಕೋರುತ್ತೇನೆ. ಮಂಡ್ಯ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಡಾಕ್ಟರ್ MB ಶ್ರೀನಿವಾಸ್ ಪ್ರತಿಷ್ಠಾನದ ವತಿಯಿಂದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಜನಜಾಗೃತಿ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ರವಿಕುಮಾರ್, ಸಂವಿಧಾನ ರೂಪಿಸಿದವರು ಮತ್ತು ದೇಶ ಕಟ್ಟಿದವರು ನಾವು, ಆದರೆ ಇಂದು ಸಂವಿಧಾನಕ್ಕೆ ಧಕ್ಕೆ ತರುವ ಪ್ರಯತ್ನಗಳು ನಡೆಯುತ್ತಿದ್ದು, ಆದರೆ ರಕ್ಷಣೆಗೆ ನಾವೆಲ್ಲರೂ ಹೋರಾಡಬೇಕಾಗಿದೆ ಅಂತ ಹೇಳಿದರು. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯ ದ್ವಂದ್ವಗಳನ್ನು ಟೀಕಿಸಿದವರು, ಶ್ರೀನಿವಾಸ್ ಪ್ರತಿಷ್ಠಾನವು ರಾಜಕೀಯ ಮೀರಿ ಬಡ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು. ಇವತ್ತು ಸಂವಿಧಾನದ ಉಳಿವಿನ ಜಾಗೃತಿ ಸಮಾವೇಶ ಆಗಿದೆ. ಕಳೆದ 15 ವರ್ಷಗಳಿಂದ ಈ ಭಾರತದಲ್ಲಿ ಸಂವಿಧಾನವನ್ನು ಉಳಿಸೋಕೆ, ಈ ಭಾರತವನ್ನು ಕಟ್ಟಿದ ಸಂವಿಧಾನವನ್ನು ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ನಮಗಿಂತ ಪಾಪಿಗಳು ಈ ದೇಶದಲ್ಲೇ ಇಲ್ಲ. ಈ ದೇಶವನ್ನ ಕಟ್ಟಿದವ್ರು ನಾವು, ಈ ಸಂವಿಧಾನವನ್ನ ರೂಪಿಸಿದವ್ರು ನಾವು. ಈ ದೇಶದಲ್ಲಿ ಸಂವಿಧಾನವನ್ನ ಉಳಿಸ್ಬೇಕು ಅಂತ ಹೋರಾಟವನ್ನ ನಾವು ಮಾಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಅಧಿಕಾರದಲ್ಲಿ ಇರುವಂತವರು ಸಂವಿಧಾನಕ್ಕೆ ಯಾವಾಗ ತೊಂದರೆಯನ್ನ ಮಾಡ್ತಾರೆ, ಅವ್ರಿಗೊಂದು ನಿಲುವಿಲ್ಲ, ಅವ್ರಿಗೊಂದು ಮಕ್ಕಳ ಸ್ವಲ್ಪ ಸುಮ್ಮನೆ ಇರ್ಬೇಕು, ಅವ್ರಿಗೊಂದು ನಿಲುವಿಲ್ಲ, ಅವ್ರಿಗೊಂದು ಹೋರಾಟದ ಕೆಚ್ಚಿಲ್ಲ, ಅವ್ರಿಗೆ ತಾನು ಏನ್ ಮಾಡ್ತೀನಿ ಅನ್ನೋದನ್ನು ಅವ್ರಿಗೆ ಗೊತ್ತಿಲ್ಲ. ನಾವು ಹಿಂದೂಗಳ ಪರ ಅಂತಾರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಹೊಡಿತಾ ಇದ್ರೆ ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಅಟ್ಲೀಸ್ಟ್ ಅವ್ರ ಪರನಾರ ಮಾತಾಡಿ ಅಂತ ಈ ದೇಶ ಕೇಳಿದ್ರೆ ವೋಟ್ ಬಂದಾಗ ಮಾತಾಡ್ತೀನಿ, ಪಶ್ಚಿಮ ಬಂಗಾಳದ ಎಲೆಕ್ಷನ್ ಇನ್ನೂ ಘೋಷಣೆ ಆಗಿಲ್ಲ, ಅವತ್ತು ಮಾತಾಡ್ತೀನಿ ಅಂತ ಈ ದೇಶದ ಪ್ರಧಾನಿ ತಮ್ಮ ಬಾಯನ್ನ ಮುಚ್ಕೊಂಡಿರ್ತಾರೆ. ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳಲ್ವಾ, ಅವ್ರಿಗೆ ಹೊಡಿತಾ ಇದ್ರೆ ಅವ್ರಿಗಾರ ಮಾತಾಡಿ ಅಂತ ಹೇಳಿದ್ರೆ ಎಲೆಕ್ಷನ್ ಅನೌನ್ಸ್ ಆಗಿಲ್ವಲ್ಲ. ಇವರು ಪ್ರಾದೇಶಿಕ ವ್ಯವಸ್ಥೆಯನ್ನ ಎಲ್ಲೆಲ್ಲ ಎಲೆಕ್ಷನ್ ಇರುತ್ತೆ ಅಲ್ಲಲ್ಲಿ ದೇಶದ ವಿರೋಧಿಯನ್ನ ಗುರುತಿಸ್ತಾರೆ. ಬಾಂಗ್ಲಾದೇಶ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಇದ್ದಾಗ ಬಾಂಗ್ಲಾದೇಶ ನಮ್ಮ ವಿರೋಧಿ, ಪಂಜಾಬ್, ಕಾಶ್ಮೀರ, ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇದ್ದಾಗ ಪಾಕಿಸ್ತಾನ ವಿರೋಧಿ. ಇವರು ಎಲೆಕ್ಷನ್ ಬಂದಾಗ ಮಾತ್ರ ದೇಶದ ಅಸ್ಮಿತೆಯ ವಿರೋಧಿಗಳನ್ನ ಕಂಡಿಡ್ತಾ ಹೋಗ್ತಾರೆ. ಇವತ್ತು ಇರಾನ್ ಅನ್ನ ವಿರೋಧ, ಗ್ಯಾಸ್ ತುಂಬಿದಾಗ ಇಸ್ರೇಲ್ ಪರ, ಮನೇಲಿ ಗ್ಯಾಸ್ ಖಾಲಿ ಆದಾಗ ಇರಾನ್ ಪರ. ಇದು ನಮ್ಮ ದೇಶದ ನಿಲುವು. ಇದು ನಮ್ಮ ನಿಜಕ್ಕೂ ಈ ದೇಶ ಆತಂಕಕ್ಕೆ ಒಳಗಾಗ್ತದೆ. ಯಾವಾಗ ಪೆಟ್ರೋಲ್ ಇದೆ ಆಗ ಅಮೆರಿಕನ್ ಪರ, ಪೆಟ್ರೋಲ್ ಖಾಲಿ ಆದಾಗ ಇರಾನ್ ಪರ. ಇವಾಗ ಹೋಗಿದ್ದಾರೆ ಇರಾನ್ನ ವಿದೇಶಾಂಗ ಸಚಿವರಿಗೆ ಮಾತಾಡಿಸ್ತೀನಿ, ರಾಯಭಾರಿಗೆ ಹೋಗ್ತೀನಿ ಅಂತ. ನಿಮಗೊಂದು ನಿಲುವಿರಬೇಕು. ನಮ್ಮ ದೇಶದ ಸುತ್ತಲೂ ಇರೋ ನೇಪಾಳ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿಲ್ಲ, ಮಾಲ್ಡೀವ್ಸ್ ಜೊತೆ ಚೆನ್ನಾಗಿಲ್ಲ, ಶ್ರೀಲಂಕಾ ಜೊತೆನೂ ಚೆನ್ನಾಗಿಲ್ಲ, ಚೈನಾ ಜೊತೆ ಚೆನ್ನಾಗಿಲ್ಲ. ನೀವು ಯಾರ ಜೊತೆ ಚೆನ್ನಾಗಿದ್ದೀರಾ? ರಷ್ಯಾ ನಮ್ ಕಷ್ಟ ಬಂದಾಗೆಲ್ಲ ಕೈ ಹಿಡಿತಾ ಇದ್ರು, ಪೆಟ್ರೋಲ್ ಅರ್ಧ ರೇಟ್ ಕೊಡ್ತೀವಿ ಅಂದ್ರು. ಅಮೆರಿಕದವರು ಎದುರಿಸಿದ್ರು ಅಂತೇಳಿ ಅವ್ರ ಜೊತೆ ಪೆಟ್ರೋಲ್ ತಗೊಳ್ಳಲ್ಲ. ಈಗ 20% ಜಾಸ್ತಿ ಕೊಟ್ಟು ರಷ್ಯಾದ ಹತ್ರನೇ ಪೆಟ್ರೋಲ್ ತಗೋತಾ ಇದ್ದೀರಾ. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಬುಕರ್ ಬಹುಮಾನ ವಿಜೇತ ಲೇಖಕಿ ಬಾನು ಮುಸ್ತಕ್ ಅವರಿಗೆ ಗಣ್ಯರು ಅಭಿನಂದನೆ ಸಲ್ಲಿಸಿದರು. ಗೌರವ ಸ್ವೀಕರಿಸಿ ಮಾತನಾಡಿದವರು, ಸೇವೆ ಎಂಬುದು ಮನುಷ್ಯತ್ವದ ಆಧಾರದ ಮೇಲೆ ಇರಬೇಕು. ಪಟ್ಟಣ ಅವರು ಹಾಗೆ ಕೊಟ್ಟ ಈ ದಾರಿಯಲ್ಲಿ ಅವರ ಮಕ್ಕಳು ಸಾಗುತ್ತಿರುವುದು ಹೆಮ್ಮೆಯ ವಿಚಾರ ಅಂತ ಹೇಳಿದರು. ನಿಮ್ಮ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ನಮ್ಮಂತಹವರಿಗೆ ಇರುವ ಆತಂಕ ಅಂದರೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಏನು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಹೀಗಾಗಿ ನಾವೇನು ಬಿಟ್ಟು ಹೋಗ್ತಾ ಇದ್ದೀವಿ, ಏನು ಬಿಟ್ಟು ಹೋಗಬೇಕು, ಆ ಒಂದು ಪರಂಪರೆಯನ್ನು ನೀವು ಕೇಳಿಸ್ಕೊಂಡ್ರೆ ನಿಜವಾದಂತಹ ಈ ಒಂದು ಜನಜಾಗೃತಿ ಸಮಾವೇಶ ಏನಿದೆ ಅದು ನಿಮಗೆ ಮಾತ್ರ. ನಿಮ್ಮ ಮನಸ್ಸಿನಲ್ಲಿ ಒಂದಾದರೂ ಶಬ್ದ, ಒಂದಾದರೂ ವಿಚಾರ ಒಂದು ಆಳವಾಗಿ ನಿಮ್ಮ ಮನಸ್ಸಿನಲ್ಲಿ ಹೊಕ್ಕರೆ ಬಹುಶಃ ಮುಂದೆ ನೀವುಗಳೇ ಸಂವಿಧಾನವನ್ನು ರಕ್ಷಿಸ್ತಕ್ಕಂಥ ಬಹುದೊಡ್ಡ ಶಕ್ತಿಯಾಗಿ ಮಾರ್ಪಾಡಾಗ್ತಾ ಇದ್ದೀರಿ. ಆದ್ದರಿಂದ ನಾನು ನಿಮ್ಮನ್ನೇ ಉದ್ದೇಶಿಸಿ ನಾನು ಹೇಳ್ತಾ ಇದ್ದೀನಿ, ನಾವು ಚಿಕ್ಕ ಚಿಕ್ಕ ಸಂಗತಿಗಳನ್ನ ಅರ್ಥಕೋಬೇಕು.
ಈಗ ತಾನೇ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಒಂದು ಚೇತನಕ್ಕೆ ನಾವು ಹೂವುಗಳನ್ನು ಅರ್ಪಿಸಿದ್ದೀವಿ ಗೌರವಪೂರ್ವಕವಾಗಿ. ಆಗ ಎಲ್ಲಿಂದಲೂ ಒಂದು ಧ್ವನಿ ಬಂತು, ಚಪ್ಪಲಿನ ಇಲ್ಬಿಡಿ ಅಂತ. ಭಾರತೀಯ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಮೀರಸಿವನಿಗೆ ಮಾತನಾಡಿ, ಸಮಾಜದ ಪ್ರಗತಿಯಲ್ಲಿ ಮಹಿಳೆಯರ ಪಾತ್ರ ಮತ್ತು ಪ್ರತಿಷ್ಠಾನದ ಸಮಾಜಮುಖಿ ಕೆಲಸಗಳನ್ನು ಬೆಂಬಲಿಸಿದರು. ಹಾಗೆ ಒಬ್ಬ ಹೆಣ್ಣನ್ನ ನಾವು ಹೆಣ್ಣಿಗೆ ಒಂದು ಶಿಕ್ಷಣ ಕೊಟ್ಟರೆ ನಾವೇನು ಅನ್ಕೊಳ್ತೀವಿ, ಆ ಮನೆ ಉದ್ಧಾರ ಆಗುತ್ತೆ ಅಂತ. ಬರೀ ಮನೆ ಉದ್ಧಾರ ಆಗೋದಲ್ಲ, ಒಂದು ಸಮುದಾಯನೇ ಉದ್ಧಾರ ಆಗುತ್ತೆ. ಹಾಗೆ ಬಾನು ಮಸ್ತಾಗ್ ಅವರ ಶಿಕ್ಷಣದಿಂದ ಒಂದು ಸಮುದಾಯನೇ ಉದ್ಧಾರ ಆಗಿದೆ, ನಮ್ಮ ಕನ್ನಡ ಭಾಷೆ ಉದ್ಧಾರ ಆಗಿದೆ. ಸೊ ಹಾಗಾಗಿ ಅವರು ಮಾನವೀಯ ಪ್ರೀತಿಯ ಪ್ರತೀಕವಾಗಿ ಹಾಗೆ ಸೌಹಾರ್ದದ ಒಂದು ಸಂಕೇತವಾಗಿದ್ದಾರೆ. ಸೊ ಅವ್ರು ಹೇಳ್ತಾರೆ, ಅವರಿಗೆ ಬದುಕು ಅನೇಕ ಪಾಠಗಳನ್ನು ಕಲಿಸಿದೆ. ವ್ಯಕ್ತಿಯಿಂದ ಸಮಷ್ಟಿಯ ಕಡೆಗೆ ಸಾಗುವಂತಹ ಯಾತ್ರೆ ನಿಜವಾದದ್ದು. ಅವರು ಮಾತು ಎಷ್ಟು ದೊಡ್ಡದಂದ್ರೆ ಅಸ್ತ್ರಗಳಿಂದಲ್ಲ. ಪ್ರತಿಷ್ಠಾನದ ಅಧ್ಯಕ್ಷರಾದ ರಾವಲ್ ಪಿ ಶ್ರೀನಿವಾಸ್ ಮಾತನಾಡಿ, ಗಿಡ ನೆಡುವುದು, ರಕ್ತದಾನ ಶಿಬಿರ ಹಾಗೂ ಅನಾಥಾಶ್ರಮಗಳಿಗೆ ನೆರವು ನೀಡುವ ಮೂಲಕ ನಮ್ಮ ಸೇವೆ ಆರಂಭವಾಗಿದೆ. ಈಗಾಗಲೇ 500 ಯೂನಿಟ್ಗೂ ಹೆಚ್ಚು ರಕ್ತ ಸಂಗ್ರಹವಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ ಮತ್ತು ಪುಸ್ತಕಗಳನ್ನು ವಿತರಿಸಲಾಯಿತು. ಏನೋ ಶ್ರೀಮಂತನಾಗುವಂತಲ್ಲ, ನಾನು ನೆಡ್ಸ್ಕೊಂಡು ಬಂದಿರೋ ಸಂಘಟನೆ ಪರ ನಿಲ್ಲು, ನನ್ನ ಹೆಸರಲ್ಲಿ ಒಂದು ಪ್ರತಿಷ್ಠಾನ ಮಾಡಿ ಎಲ್ಲ ವರ್ಗದ ಜನಗಳಿಗೆ ತಲುಪುವಂತ ಆಗುವಂತ ಹೇಳಿ ಒಂದು ಪ್ರತಿಷ್ಠಾನ ಮಾಡುವಂತ ಹೇಳಿರ್ತಾರೆ. ಅದೇ ರೀತಿ ನಮ್ಮ ತಾಯಿಯವರು ಇಲ್ಲೇ ಇದ್ದಾರೆ. 2021ರಲ್ಲಿ ನಾವು ಬಾಡಿಗೆ ಕಟ್ಟಕ್ಕೂ ಕಷ್ಟ ಇತ್ತು, ನಮ್ಮ ಜೀವನ ನಮ್ಮ ಮನೆಯೇ ಸೋರ್ತಾ ಇತ್ತು. ಆ ಟೈಮಲ್ಲಿ ನಾವು ಪ್ರತಿಷ್ಠಾ ಹೆಂಗಪ್ಪ ಮಾಡೋದಂತಿದ್ದಾಗ ಸಣ್ಣ ಸಣ್ಣ ಕಾರ್ಯಕ್ರಮವನ್ನು ಮಾಡಿ ಶುರು ಮಾಡಿದಾಗ ನಮ್ಮ ಸದಸ್ಯರಲ್ಲಿ ಮಿಥಿಲ್, ರಕ್ಷಿತ್, ಅಭಿ, ಪ್ರಮೋದ್ ಎಲ್ಲ ಸೇರಿ ಇಲ್ಲ ನಾವು ಮಾಡೋಣ, ಸಣ್ಣ ಸಣ್ಣ ಕಾರ್ಯಕ್ರಮ, ಗಿಡ ನೆಡೋದಾಗಿರ್ಬೋದು, ಅನಾಥಾಶ್ರಮಕ್ಕೆ ಊಟ ಕೊಡೋದಾಗಿರ್ಬೋದು, ಸಣ್ಣ ಸಣ್ಣ ಕಾರ್ಯಕ್ರಮ ಶುರು ಮಾಡಿ ಇವತ್ತು ಇಲ್ಲಿ ಎದುರಿಗಂತ 200 ಮಕ್ಕಳಿಗೆ ಬ್ಯಾಗ್ ಕೊಡುವಂಥ ಮಟ್ಟಕ್ಕೆ ಬೆಳೆದಿದ್ದೀವಿ. ಅಂದರೆ ಎಲ್ಲ ಸಂಘಟನೆಯ ಲೀಡ್ರು ಅವರ ತಂದೆ ಆಶೀರ್ವಾದನೆ ಕಾರಣ. ಈ ಪ್ರತಿಷ್ಠಾನ ಮಾಡಿದ್ದು ಒಂದೇ ರೀಸನ್, ಎಲ್ಲ ಈ ಪ್ರತಿಷ್ಠಾನಕ್ಕೆ ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ. ಎಲ್ಲ ಜನದಲ್ಲಿರುವ ವಿದ್ಯಾರ್ಥಿಗಳಿಗೆ, ಬಡ ಕುಟುಂಬಗಳಿಗೆ ನಮ್ಮ ಕೈಲಾದಷ್ಟು, ದೊಡ್ಡ ಮಟ್ಟೆ ಅಂತಲ್ಲ ಚಿಕ್ಕ ಮಟ್ಟೆ ಅಂತಲ್ಲ, ನಾವು ಆ ದೇವರು ಎಷ್ಟು ಆಶೀರ್ವದಿಸ್ತಾನೋ ಆ ರೀತಿ ಕಾರ್ಯಕ್ರಮ ಮಾಡಬೇಕಂತ ಹೇಳ್ಕೊಂಡು ಬಂದಿದ್ದೀವಿ. ಇನ್ನೊಂದು ನಾವು ಫೌಂಡೇಶನ್ದು ಒಂದು ಬೋರ್ಡನ್ನು ಹಾಕಿದ್ದೀವಿ. ಇಲ್ಲಿ ಬಂದಿರೋರು 100 ರೂಪಾಯಿ ಡೊನೇಟ್ ಮಾಡಿದ್ರು ನಮಗೆ 100 ಜನ 100 ರೂಪಾಯಿ ಡೊನೇಟ್ ಮಾಡೋದು, ನನಗೆ 100 ಕೈಗಳು ನಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಭಾವಿಸಿ ಧೈರ್ಯವಾಗಿ ಪ್ರತಿಷ್ಠಾನ ದೊಡ್ಡ ಮಟ್ಟಕ್ಕೆ ತಗೊಳ್ಬೇಕನ್ನೋ ಧೈರ್ಯ ಕೊಡುತ್ತೆ. ನೀವು ಕೊಡೋ 11 ರೂಪಾಯಿನೂ ಒಂದು ಮಗುಗೊಂದು ಚಾಕ್ಲೇಟ್ ಕೊಡಿಸಿದ್ರೆ ಆ ಮಗು ಮುತ್ತನ್ನು ನಗು ಮೂಡುತ್ತೆ. ಆ ನಗು ಮೂಡಿದ್ರೆ ನಮಗೆ ಖುಷಿ. ಅಂದ್ರೆ ನನಗೆ ನಮ್ಮ ಆಸೆ, ನಮ್ಮ ತಂದೆಯೆಲ್ಲ ನೋಡ್ತಿರ್ತಾರೆ ನನ್ನ ಹೆಸರಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. ಅದೊಂದು ಖುಷಿಗೋಸ್ಕರ ನಾವು ಈ ಪ್ರತಿಷ್ಠಾನ ಸತತವಾಗಿ 4 ವರ್ಷದ ನಡೆಸ್ಕೊಂಡು ಬರ್ತಾ ಇದ್ದೇವೆ. 4 ಬ್ಲಡ್ ಕ್ಯಾಂಪ್ ಮಾಡಿ 400ರಿಂದ 500 ಬಾಟಲ್ ನಾವು ರಕ್ತ ಸಂಗ್ರಹಿಸಿದ್ದೀವಿ. ಇದೇ ಮಂಡ್ಯ ನಗರದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ರವಿಯಣ್ಣವರು ಫಾರಿನಲ್ಲಿದ್ದರು, ನನಗೆ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದೀನಿ ಅಂತಂದಾಗ ಇಲ್ಲ ರಾಹುಲ್ ತುಂಬ ಅವಶ್ಯಕತೆ ಇತ್ತು, ಆ ರೋಡ್ನ ನಾನು ನೆಕ್ಸ್ಟ್ ಮಾದರಿಯಿಂದ ರೋಡನ್ನು ಮಾಡ್ತೀವಿ ಅಂತ ಹೇಳಿ ನನಗೊಂದು ಮಾತು ಕೊಟ್ಟರು. ಇದೇ ರೀತಿ ಹಲವಾರು ಕಾರ್ಯಕ್ರಮಗಳಂತ ಮಾಡಿದ್ದೀವಿ. ರವಿಯಣ್ಣರ ನೇತೃತ್ವದಲ್ಲೇ ಹೊಸಳಿ ಶಾಲೆಗೆ 100 ಮಕ್ಕಳು ಬ್ಯಾಗ್ ಪುಸ್ತಕ ಕೊಟ್ಟಿದ್ವಿ. ನಮ್ಮ 2ನೇ ಕಾರ್ಯಕ್ರಮ ಬ್ಯಾಗ್ ಪುಸ್ತಕ. ಸೊ ದಯಮಾಡಿ ವೇದಿಕೆ ಮೇಲೆ ಎಲ್ಲರಲ್ಲೂ, ನಾನು ಒಂದು ಬಡ ಸಂಸ್ಥೆ ಇದು, ನಾವು ಏನೋ ದುಡಿಯೋದ್ರಲ್ಲಿ ನಾವು ಹುಡುಗರೇ ಸ್ವಲ್ಪ ಸಂಗ್ರಹಿಸಿ ಸಣ್ಣ ಪುಟ್ಟ ಸಂಗ್ರಹಿಸಿ ಸಂಸ್ಥೆನ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಇದ್ರೆ. ವೇದಿಕೆಯಲ್ಲಿ ವಿಜಯಲಕ್ಷ್ಮಿ ರಘುನಂದನ್, ವಿನಯ್ ಕುಮಾರ್, ಸಂದೇಶ್, ಟಿ.ಡಿ. ನಾಗರಾಜು, ಡಾಕ್ಟರ್ ಕೆ.ಪಿ. ಮಹಾಲಿಂಗು, ಕರ್ಕುಂದ ಸೇರಿದಂತೆ ದಶಂಶ ಮುಖಂಡರು ಮತ್ತು ಪ್ರತಿಷ್ಠಾನದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ದೇವಾಲಯಗಳು ಜ್ಞಾನ ಭಕ್ತಿ ಕೊಡುತ್ತವೆ. ಯಾವಾಗ ಯಾವುದನ್ನು ಉಪಯೋಗಿಸಬೇಕು ಎನ್ನುವುದನ್ನು ಸರಿಯಾಗಿ ಉಪಯೋಗಿಸಲು, ನಮ್ಮ ಬದುಕನ್ನು ಸರಿಯಾಗಿ ಬೆಳಗಿಸಲು ಹಿರಿಯರು ಕೊಟ್ಟು ಹೋಗಿರುವ ಪರಂಪರೆಯನ್ನು ಮುಂದುವರಿಸೋಣ ಅಂತ ಆದಿಚುಂಚನಗಿರಿ ಮಠಾಧೀಶ ಶ್ರೀ ನಿರ್ಮಲಾನಂದನಾಥ ಸ್ವಾಮಿ ತಿಳಿಸಿದರು. ತಾಲೂಕಿನ ಶಿವಳ್ಳಿ ಗ್ರಾಮದ ಮಾರಮ್ಮ ದೇವಿಯ ನೂತನ ದೇವಾಲಯದ ಮರಪರ ಕಾರ್ಯಕ್ರಮ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಳೆದ 48 ದಿನಗಳ ಹಿಂದೆ ಮಾರಮ್ಮ ದೇವಿಯ ಪ್ರತಿಷ್ಠಾಪನೆ ಶ್ರದ್ಧಾಭಕ್ತಿಯಿಂದ ಉದ್ಘಾಟನೆ ಮಾಡಿದ್ದೀರಿ. ಭಕ್ತಿಯ ದೇಗುಲ, ಸೇವೆ, ಜ್ಞಾನದ ನುಡಿಗಳು, ಪರಂಪರೆ ಶ್ರೇಷ್ಠವಾಗುತ್ತವೆ ಅಂತ ಹೇಳಿದರು. ದೇಶದ ಶಕ್ತಿ ಆಧ್ಯಾತ್ಮಿಕತೆ, ತ್ಯಾಗ ಮತ್ತು ವ್ಯಕ್ತಿಗೆ ಎಲ್ಲದರಿಂದ ಮುಕ್ತಿ ಸಿಗುವುದು ತ್ಯಾಗದಿಂದ. ಭಗವಂತನ ಕಡೆ ಬಂದು ತ್ಯಾಗ ಮಾಡಬೇಕು. ನಮ್ಮೊಳಗಿರುವ ಗಲೀಜನ್ನು ತ್ಯಾಗ ಮಾಡಬೇಕು. ಗುರುವಿನ ಮೇಲೆ ವಿಶ್ವಾಸ ಇರುವುದೇ ತ್ಯಾಗ ಅಂತ ಅವರು ಹೇಳಿದರು. ಶಿವಳ್ಳಿ ಗ್ರಾಮ ಭಕ್ತರು ತುಂಬಿರುವ ಗ್ರಾಮವಾಗಿದ್ದು ಭೈರವನ ಪೂರ್ಣ ಭಕ್ತರು, ಜೋಗಿಗಳು ಇಲ್ಲಿ ಹೆಚ್ಚಿದ್ದಾರೆ ಅಂತ ಅವರು ಹೇಳಿದರು. ಅತಿ ಹೆಚ್ಚಿನ ಅಣುಬಾಂಬ್ಗಳನ್ನ ತಯಾರು ಮಾಡಿ
ಅದು ಒಂದು ನೆಲದಿಂದ ಜಗತ್ತಿನ ಯಾವುದೇ ಮೂಲೆಗೆ ಬೇಕಾದ್ರೂ ಬರೀ ಒಂದು ಬಟನ್ ಒತ್ತಿದ್ರೆ ತೆಗೆದುಕೊಂಡು ಬಿಸಾಡಿ ಬರ್ತಕ್ಕಂಥ ಶಕ್ತಿ ಇರೋ ದೇಶ ರಷ್ಯಾ. ಆ ದಿನ ನಾನು ಹೋದಾಗ ಟೆಂಪ್ರೇಚರ್ ಜಾಸ್ತಿ ಏನು ಕಡಿಮೆ ಇರಲಿಲ್ಲ. ಎಷ್ಟಿತ್ತು ಗೊತ್ತಾ? ಆ ದಿನ ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ನಲ್ಲ, ಅದೇ ರಾತ್ರಿ ಅಲ್ಲಿಗೆ ಹೋದಾಗ ಟೆಂಪ್ರೇಚರ್ ತುಂಬ ನಾರ್ಮಲ್ ಆಗಿತ್ತು. ಎಷ್ಟು ಗೊತ್ತಾ? -20 ಡಿಗ್ರಿ. ಅಲ್ಲಿ -20 ಡಿಗ್ರಿ ಗೊತ್ತಾಗುತ್ತಾ? ನಮಗೆ ಇಲ್ಲಿ 10 ಡಿಗ್ರಿ ಬಂದುಬಿಟ್ರೆ ನಡುತ್ತಾ ಇರ್ತದೆ. -20 ಡಿಗ್ರಿ, ಒಂದು 3 ಅಡಿ 4 ಅಡಿ ಏನು ಬಿದ್ದಿರುತ್ತೆ? ಹಿಮ ಬಿದ್ದಿರ್ತದೆ. ಐಸ್ ಸಾಲಿಡ್ ಐಸ್ ಇರ್ತದೆ. ಇಲ್ಲಿ ಹೇಳಿ ಕೇಳಿ ಯಾಕೆ ರಷ್ಯಾ ಕಥೆ ಇಲ್ಲಿ ಹೇಳ್ತಿದ್ದೀನಿ ಅಂದರೆ, ನಮ್ಮ ದೇಶದಲ್ಲಿ ಒಬ್ಬರು ವ್ಯಕ್ತಿ ಇದ್ದರು. ಅವರು ಮೈಸೂರಿನಲ್ಲಿ ಪ್ರೊಫೆಸರ್ ಆಗಿದ್ದರು. ಕೇಳಿದ್ದೀರಾ? ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಕೇಳಿದ್ದೀರಲ್ಲ? ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹೆಸರಿನಲ್ಲಿ ಯಾವುದೋ ಒಂದು ಜಯಂತಿ ಆಚರಿಸ್ತಾರೆ. ಯಾವುದದು? ಶಿಕ್ಷಕರ ದಿನಾಚರಣೆಯನ್ನು. ಕಾರಣ ಅವರು ಒಳ್ಳೆ ಪ್ರೊಫೆಸರ್ ಆಗಿದ್ದವರು, ಒಳ್ಳೆ ಟೀಚರ್ ಇದ್ದರು, ಆಮೇಲೆ ಒಳ್ಳೆ ಫಿಲಾಸಫರ್ ಇದ್ದರು. ಈ ಎಲ್ಲ ಕಾರಣಗಳಿಗೋಸ್ಕರ ಅವರು ನಿಮ್ಮ ಜಯಂತಿನ ಆಚರಿಸ್ಬೇಕಂದ್ರೆ ಶಿಕ್ಷಕರ ದಿನಾಚರಣೆಯನ್ನು ಮಾಡಿ ಅಂತ ಹೇಳಿದರು. ಯಾಕೆಂದರೆ ಒಂದು ದೇಶದ ಶಕ್ತಿ ಯಾವುದಪ್ಪ ಅಂದರೆ, ದೇಹವನ್ನು ಸಸ್ಟೈನ್ ಮಾಡ್ತಕ್ಕಂಥ, ನಾವೆಲ್ಲ ಸುಸ್ಥಿರವಾಗಿರಬೇಕು ಅಂತಂದರೆ ದೇಶದ ನಿಜವಾದ ಶಕ್ತಿ ನಮ್ಮ ರೈತ. ರೈತ ಇಲ್ಲ ಅಂತಂದರೆ ತುಂಬ ಕಷ್ಟ ಅಲ್ವಾ? ಆದರೆ ಜ್ಞಾನದ ಸಸ್ಟೈನ್ ಮಾಡ್ತಕ್ಕಂಥ ಶಕ್ತಿ ಇರೋದು ಯಾರಿಗೆ? ಶಿಕ್ಷಕರಿಗೆ. ನಮ್ಮ ಎದುರುಗಡೆ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಕೊಡ್ತಿದ್ದಾರೆ, ನೋಡಿದ್ರೆ ಅವ್ರನ್ನ. ಅವರು ಒಳ್ಳೆ ಶಿಕ್ಷಕರಾಗಿದ್ದವರು, ಪ್ರೊಫೆಸರ್ ಆಗಿದ್ದವರು. ಇವತ್ತಿಗೂ ಅವ್ರಿಗೆ ಒಂದಿಷ್ಟು ಮರ್ಯಾದೆ ಇದೆ. ಒಂದಿಷ್ಟು ಅಂತಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅವ್ರಿಗೆ ಒಂದಿಷ್ಟು ಮರ್ಯಾದೆ ನಮ್ಮ ಹಳ್ಳಿ ಭಾಷೆಯಲ್ಲಿ. ಅವ್ರ ಒಂದಿಷ್ಟು ಮರ್ಯಾದೆ ಯಾಕಿದೆ ಅಂತಂದರೆ, ಅವರು ಶಿಕ್ಷಕರಾಗಿದ್ದವರು, ಒಳ್ಳೆ ಟೀಚ್ ಮಾಡಿದವರು, ಮಕ್ಕಳಿಗೆ ಬೋಧನೆಯನ್ನು ಮಾಡಿದಂಥವರು. ಇವತ್ತಿಗೂ ಕೂಡ ಸಂಸ್ಕೃತಿಯ ಪ್ರಸರಣವನ್ನು ಎಲ್ಲ ಕಡೆ ಮಾಡ್ತಾ ಇರೋರು. ಅದು ಬೇರೆ ವಿಚಾರ. ಅವಾಗ ಇನ್ನೂ ನಮ್ಮ ದೇಶ ಎಲ್ಲಿತ್ತು? ಇಲ್ಲೇ ಇತ್ತು, ಇಲ್ಲೂ ಹೋಗಿರಲಿಲ್ಲ. ಆದರೆ ಬ್ರಿಟಿಷ್ನವ್ರ ಕೈಲಿತ್ತು, ಗುಲಾಮ್ಗಿರಿಯಲ್ಲಿತ್ತು. ಅಂತಹ ಹೊತ್ತಿನಲ್ಲಿ ಪ್ರೊಫೆಸರ್ ಆಗಿದ್ದವರು ಮೈಸೂರು ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಅವರು ನಮ್ಮ ರಾಜ್ಯದವರಲ್ಲ, ಬೇರೆ ನೆರೆ ರಾಜ್ಯದಿಂದ ಬಂದಿದ್ದವರು. ನಂತರ ಅವರು ಬನಾರಸ್ ಯೂನಿವರ್ಸಿಟಿಗೆ ಹೋದರು. ಕೇಳಿಸ್ಕೊತಾ ಇದ್ದೀರಾ? ಬನಾರಸ್ ಅಂದರೆ ಎಲ್ಲಿದೆ? ಬನಾರಸ್ ಅಂದರೆ ಯಾವುದು? ವಾರಣಾಸಿ. ಅದಕ್ಕೆ ಇನ್ನೊಂದು ಹೆಸರೇನು ಕರೀತಾರೆ? ಕಾಶಿ. ಕಾಶಿ, ಬನಾರಸ್ಸು, ಆಮೇಲೆ ವಾರಣಾಸಿ, ಎಲ್ಲ 3 ಹೆಸರುಗಳು ಒಂದೇ ಜಾಗಕ್ಕೆ. ಅಲ್ಲಿಗೆ ಹೋದರು. ಅಲ್ಲಿ ಕೆಲಸ ಮಾಡೋ ಹೊತ್ತಿಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು. ಬೇರೆ ಬೇರೆ ದೇಶಗಳಿಗೆ ನಮ್ಮ ದೇಶದ ರಾಯಭಾರಿಗಳ ನೇಮಕ ಆಗಿತ್ತು. ರಾಯಭಾರಿಗಳಂದ್ರೆ ಗೊತ್ತಾಗುತ್ತಲ್ಲ, ನೇಮಕ ಆಗಿತ್ತು. ನಾನು ಹೋಗಿ ಬಂದಂಥ ರಷ್ಯಾ ದೇಶಕ್ಕೆ, ತುಂಬ ದೊಡ್ಡ ದೇಶ ಇತ್ತಲ್ಲ, ಆ ದೇಶಕ್ಕೆ ಸಣ್ಣ ಪುಟ್ಟವ್ರನ್ನ ಕಳಿಸೋದು ಬೇಡ ಅಂತ ಹೇಳಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ರಲ್ಲ ಅವತ್ತು. ಈ ಸಂದರ್ಭದಲ್ಲಿ ಶ್ರೀ ಪುರುಷೋತ್ತಮ ನಂದನಾಥ ಸ್ವಾಮೀಜಿ, ಸಾಯಿನಾಥ ನಂದನಾಥ ಸ್ವಾಮೀಜಿ, ಸಂಸ್ಕೀರ್ತಿ ನಂದನಾಥ ಸ್ವಾಮೀಜಿ, ಶೈಲ ಸ್ವಾಮೀಜಿ, ಮುಖಂಡರಾದ ಜಾವರೇಗೌಡ, ಹೇಮಂತ್ ಗೌಡ, ಲಕ್ಷ್ಮಣ್, ಜನೇಂದ್ರ ಸೇರಿದಂತೆ ಅನೇಕ ಮುಖಂಡರು ಮತ್ತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದರು. ಜನಪರವಾಗಿ ಕೆಲಸ ಮಾಡಲು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಎಂದು ಚೆಸ್ಕಾಂ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಮಂಡಿಸಿದವರು ತಿಳಿಸಿದರು. ಕಾವೇರಿ ನೀರಾವರಿ ನಿಗಮದ ವತಿಯಿಂದ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಡ್ಯ ತಾಲೂಕಿನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಂಗಲ ಹಾಗೂ ಚೀರ್ನಳ್ಳಿ ಗ್ರಾಮದ ವ್ಯಾಪ್ತಿಯ ನಾಲಾ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ಅನಿಯಂಬಡಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಚೀರ್ನಳ್ಳಿ ಗ್ರಾಮದಲ್ಲಿ ಪಿಕಪ್ ನಾಲೆ ಹಾಗೂ ಮಂಗಲ ಗ್ರಾಮದ ವ್ಯಾಪ್ತಿಯಲ್ಲಿ ರೈತರ ಹಸುಗಳಿಗೆ ಅನುಕೂಲ ಕಲ್ಪಿಸಲು ಸೋಪಾನ ಕಟ್ಟೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಗ್ಯಾರಂಟಿ ಯೋಜನೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ 2 ತಿಂಗಳು ಬಾಕಿ ಇದ್ದು ಯುಗಾದಿ ವೇಳೆಗೆ ಬರಲಿದೆ ಅಂತ ಹೇಳಿದರು. ಪಿಕಪ್ಪು ಮತ್ತು ಅನಿಯಂಬಾಡಿ ಹತ್ರ ಒಂದು ಪಿಕಪ್ ಅಭಿವೃದ್ಧಿ ಮತ್ತು ಅನಿಯಂಬಾಡಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ, ಜೊತೆಗೆ ಮಂಗಲ ಗ್ರಾಮದಲ್ಲಿ 2 ಕಡೆ, ಮಂಗಲ ಗ್ರಾಮದ ಎಂಟ್ರೆನ್ಸಲ್ಲಿ ಹಾಗೂ ಲೋಕಸಭೆಗೆ ಹೋಗ್ತಕ್ಕಂಥ ಜಾಗದಲ್ಲಿ ಅತ್ಯಂತ ಅವಶ್ಯಕವಾಗಿ ಬೇಕಾದಂಥ ಸೋಪಾನ್ ಕಟ್ಟೆ ಮತ್ತು ದನ ತೊಳಿಗೆ ಕ್ಯಾಟರ್ ರ್ಯಾಂಪ್ ಒಂದು ಅವಶ್ಯಕತೆ ಇತ್ತು. ಅದನ್ನ ಇವತ್ತು ಬುದ್ಧಿ ಪೂಜೆ ಮಾಡಿ ಅದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜನಪರವಾಗಿದ್ದೀವಿ, ಜನರು ಕೆಲಸ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದ್ವಿ.
ನಮ್ಮ ತಾಯಂದ್ರಿಗೂ ದುಡ್ಡು ಹೋಯ್ತದೆ, ಇನ್ನು 2 ತಿಂಗಳು ಬಾಕಿ ಇದೆ, ಬೇಗ ಕೊಡಿಸ್ತೀವಿ ಹಬ್ಬದೊಳಗೆ, ಹಬ್ಬದ ಖರ್ಚಿಗಾಗಲಿ ಅಂತ ಎಲ್ಲ ಕೊಡ್ತೀವಿ. ಅದು ಮಾತು ಕೊಟ್ಟಂಗೆ ನಡ್ಕೊತೀವಪ್ಪ, ಅವ್ರ ಆಶೀರ್ವಾದ. 2026 ಸಾಲಿನ ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿ ವೈರಮಣಿ ಬ್ರಹ್ಮೋತ್ಸವವು ಮಾರ್ಚ್ 23ರಿಂದ ಏಪ್ರಿಲ್ 4ರವರೆಗೆ ನಡೆಯಲಿದ್ದು, ಉತ್ಸವದ ಪ್ರಮುಖ ಆಕರ್ಷಣೆಯಾದ ವೈರಮಣಿ ಕಿರೀಟಧಾರಣೆಯು ಮಾರ್ಚ್ 28ರಂದು ಜರುಗಲಿದ್ದು, ವೈರಮಣಿ ಉತ್ಸವದಲ್ಲಿ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಅಗತ್ಯ ಕ್ರಮ ವಹಿಸುವಂತೆ ಸಚಿವ ಚೆಲುವರಾಯ ತಿಳಿಸಿದರು. ಮೇಲುಕೋಟೆಯಲ್ಲಿ ನಡೆಯಲಿರುವ ವಿಶ್ವಪ್ರಸಿದ್ಧ ವೈರಮಣಿ ಬ್ರಹ್ಮೋತ್ಸವದ ಪೂರ್ವ ಸಿದ್ಧತಾ ಸಭೆಯನ್ನು ಸಚಿವರ ನೇತೃತ್ವದಲ್ಲಿ ನಡೆಸಲಾಯಿತು. ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಲಿದ್ದು, ಈ ಹಿನ್ನೆಲೆಯಲ್ಲಿ ಭಕ್ತರಿಗೆ ಕುಡಿಯುವ ನೀರು ಸೇರಿದಂತೆ ಮೂಲಸೌಕರ್ಯ ಕಲ್ಪಿಸುವುದರ ಜೊತೆಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿದರು. ಪೊಲೀಸ್ ಇಲಾಖೆಯವರು ವೈರಮಣಿ ಬ್ರಹ್ಮೋತ್ಸವದಲ್ಲಿ ಕಿರೀಟಧಾರಣೆ ಮೆರವಣಿಗೆಯ ಸಂದರ್ಭದಲ್ಲಿ ಶಾಂತಿಯುತವಾಗಿ ಹಾಗೂ ಸಮಾಧಾನಕರವಾಗಿ ಜನರು ದೇವರು ನೋಡುವಂತೆ ಅಗತ್ಯ ವ್ಯವಸ್ಥೆ ಮಾಡಬೇಕು. ಈ ಸಂಬಂಧ ದೇವಸ್ಥಾನದ ಅರ್ಚಕರೊಂದಿಗೆ ಸಭೆ ನಡೆಸಿ ಶಾಂತಿಯುತವಾಗಿ ನಡೆಯಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಹೇಳಿದರು. 4ನೇ ತಾರೀಕು ವೈರಮಣಿ ಉತ್ಸವ ಪ್ರತಿ ವರ್ಷದಂತೆ ಪ್ರಾರಂಭ ಆಗುತ್ತೆ. ಪ್ರಾರಂಭ 23ರಲ್ಲಿ ಪ್ರಾರಂಭ ಆಗಿ 4ನೇ ತಾರೀಕು 5ನೇ ತಾರೀಕು ಅಂತಿಮ ಎಲ್ಲ ಪ್ರಕ್ರಿಯೆ ಪೂರ್ಣ ಪ್ರಮಾಣದಲ್ಲಿ ಮುಗಿಯೋದು. ಅದರಲ್ಲಿ ಭಾಳ ಮುಖ್ಯವಾಗಿ 28ನೇ ತಾರೀಕು ಶನಿವಾರ ವೈರಮಣಿ ಇರುತ್ತೆ. ಅದಾದಮೇಲೆ 31ನೇ ತಾರೀಕು ರಥೋತ್ಸವ, ತೆಪ್ಪೋತ್ಸವ 1ನೇ ತಾರೀಕು ಇರುತ್ತೆ. ಇನ್ನು ಉಳಿದಂತೆ ಎಲ್ಲ ಪ್ರಕಟಣೆ ಇರೋ ರೀತಿಯಲ್ಲಿ ಎಲ್ಲ ಪ್ರತಿ ದಿವಸ ಕಾರ್ಯಕ್ರಮಗಳು ನಡೆಯುತ್ತೆ. ಈ ಸಲ ಕಳೆದ ಬಾರಿ ಆಗಿರ್ತಕ್ಕಂಥ ಅನುಭವದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಏನು ಪ್ರಿಕಾಷನರಿ ತೊಗೊಳ್ಬೇಕು ಸಾಧ್ಯನೋ ಅದನ್ನೆಲ್ಲ ನಮ್ಮ ಶಾಸಕರು ಕಂಟಿನ್ಯೂಸ್ ಆಗಿ ಅದನ್ನು ಸೂಪರ್ವೈಸನ್ ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ಉಳಿದಂಥ CEO, SP ಅವರು ಮತ್ತು ಎಲ್ಲ ಅಧಿಕಾರಿಗಳನ್ನ ಒಳಗೊಂಡು ಜಿಲ್ಲಾಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ಈಗ CCTV ಪರ್ಮನೆಂಟಾಗಿ ಹಾಕ್ಸಿದ್ದಾರೆ, ಶೌಚಾಲಯ ಪರ್ಮನೆಂಟಾಗಿ ಮಾಡ್ತಾಯಿದ್ದಾರೆ, ಪಾರ್ಕಿಂಗ್ ವ್ಯವಸ್ಥೆ ಭಾಳ ನೀಟಾಗಿ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಬಸ್ ವ್ಯವಸ್ಥೆಗೆ ಜಕ್ನಳ್ಳಿಯಿಂದ ಡ್ರಾಪ್ ಮಾಡೋದು ಮತ್ತು ಅಲ್ಲಿ ಪಾರ್ಕಿಂಗ್ ಪ್ಲೇಸಿಂದ ಒಳಗಡೆ ಹೋಗ್ತಕ್ಕಂಥದ್ದಕ್ಕೆ ಲೈಟಿಂಗು ಒಂದು ವಾರ 23ನೇ ತಾರೀಕಿನಿಂದ 5ನೇ ತಾರೀಕುವರೆಗೂ ಸಂಪೂರ್ಣವಾಗಿ ಲೈಟಿಂಗು ಜಕ್ನಹಳ್ಳಿಯಿಂದ ಹಿಡಿದು ಮೇಲ್ಕೋಟೆ ಊರೊಳಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆನೂ ಮಾಡ್ತಾರೆ. ಎಲ್ಲ ಥರದ ಸಾರ್ವಜನಿಕರಿಗೆ ಬಂದು ಹೋಗೋರಿಗೆ ವೈರಮಣಿ ದಿವಸ ಮತ್ತು ಇನ್ನಿತರೆ ದಿವಸ ಒಂದು 5ನೇ ತಾರೀಕುವರೆಗೂ ವಿಶೇಷವಾಗಿ ಪೊಲೀಸ್ ಪ್ರೊಡಕ್ಷನ್ನೊಂದಿಗೆ ಎಲ್ಲ ಥರದ ಜಿಲ್ಲಾಡಳಿತ ಕಾರ್ಯಕ್ರಮ ತಗೋತಾರೆ. ಪ್ರತಿ ವರ್ಷ ನಡೆಯೋದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ ಇದ್ದರೆ, ಇಂಪ್ರೂವ್ ಮಾಡ್ಕೊಳ್ಳೋದಿದ್ದರೆ ಅದನ್ನೆಲ್ಲ ಈ ವರ್ಷವೂ ಮಾಡ್ತಾರೆ. ಸಭೆಯಲ್ಲಿ ಮೇಲುಕೋಟೆ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ, ಜಿಲ್ಲಾ ಪಂಚಾಯತ್ CEO KR ನಂದಿನಿ, SP ಡಾಕ್ಟರ್ VG ಶೋಭಾರಾಣಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ, ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಅನೇಕ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು.